सत्यधर्मस्वरूपिणे नमः शान्ताय दिव्याय सत्यधर्मस्वरूपिणे स्वानन्दामृततृप्ताय स्वानन्दामृततृप्ताय श्रीधराय नमो नमः स्वानन्दामृततृप्ताय श्रीधराय नमो नमः नमो नमः। ಮಾನವರಾದ ನಮ್ಮಲ್ಲಿರುವ ಸೂಕ್ಷ್ಮ ದೇಹದ ಕೇಂದ್ರ ಸ್ಥಾನವಾದ ಮನಸ್ಸು ಸಾಮಾನ್ಯವಾಗಿ ಒಂದೇ ಎಂದೆನಿಸಿದರೂ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಎರಡು ವಿಭಾಗಗಳಿರುವುದು ಗೊತ್ತಾಗುತ್ತದೆ. ಒಂದು ಬಹಳ ಸ್ಪಷ್ಟವಾಗಿ ಅನುಭವಕ್ಕೆ ಬರುವ ಹೊರಮನಸ್ಸು ಮತ್ತು ಎರಡು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಮಾತ್ರ ಅನುಭವಕ್ಕೆ ಬರುವ ಒಳಮನಸ್ಸು. ಈ ಹೊರಮನಸ್ಸು ಮತ್ತು ಒಳಮನಸ್ಸುಗಳನ್ನು ಒಟ್ಟೈಸಿದಾಗ ಮಾತ್ರ, ಅಂದರೆ ಎಚ್ಚರ, ಸ್ವಪ್ನ ಮತ್ತು ನಿದ್ರಾವಸ್ಥೆಗಳ ಏಕೀಕರಿಸಿದ ಸ್ಥಿತಿಯನ್ನು ಒಟ್ಟು ಮನಸ್ಸು ಎನ್ನಬಹುದು. ಈಗ ಇವುಗಳ ಲಕ್ಷಣಗಳು ಹೇಗಿವೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನಿಸೋಣ. ಚಿತ್ರವನ್ನು ದಯವಿಟ್ಟು ಗಮನಿಸಿ ನೋಡಿ. ಈ ಒಟ್ಟು ಮನಸ್ಸಿನೊಳಗೆ, ಅದರಲ್ಲೂ ಒಳಮನಸ್ಸಿನೊಳಗೆ ಒಂದು ಕೇಂದ್ರ ಸ್ಥಾನವಿದೆ. ರಾಗದ್ವೇಷಗಳಿಗೆ ಕಾರಣವಾದ ಇದೇ ಅರಿಷಡ್ವರ್ಗಗಳಿಗೆ ಬೇಕಾದ ಬೀಜರಾಶಿಗಳನ್ನೊಳಗೊಂಡ ಪ್ರಾರಬ್ಧಗಳ ಉಗ್ರಾಣ. ಇಲ್ಲಿಂದಲೇ ಪ್ರಾರಬ್ಧಗಳ ಬೀಜಗಳು ಸಿಡಿದು ಒಳಮನಸ್ಸನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಜೀವಿಯ ಜೀವನವನ್ನು ಭವರೋಗದಿಂದ ತುಂಬಿ ನಿತ್ಯ ನಿರಂತರವೂ ದುಃಖಮಯವನ್ನಾಗಿಸುವುದು. ಜೀವಿಯನ್ನು ಹಿಂದಿನ ಜನ್ಮ ಜನ್ಮಾಂತರಗಳಿಂದ ಈ ಜನ್ಮಕ್ಕೆ ತಂದು ನಿಲ್ಲಿಸಿರುವುದು ಈ ಕೇಂದ್ರ ಸ್ಥಾನವೇ ಮತ್ತು ಜೀವಿಯನ್ನು ಮುಂದಿನ ಜನ್ಮಗಳಿಗೆ ತಳ್ಳುವುದು ಈ ಕೇಂದ್ರ ಸ್ಥಾನವೇ. ಈ ಕೇಂದ್ರ ಸ್ಥಾನವನ್ನು ಆವರಿಸಿ ಇದರ ಮೇಲ್ಮೈ ಆಗಿರುವುದೇ ಒಳಮನಸ್ಸು. ಮಿತಿ ಇಲ್ಲದ ಇದು ಗಾತ್ರದಲ್ಲಿ ದೊಡ್ಡದು, ಶಕ್ತಿಯಲ್ಲಿ ಬಲಿಷ್ಠವೂ ಆಗಿದೆ. ಹಾಗಾಗಿ ಇದನ್ನು ಅಪರಿಮಿತ ಮನಸ್ಸು ಎಂದು ಸಹ ಹೇಳಬಹುದು. ಒಳಮನಸ್ಸಿಗೂ ಮತ್ತು ಅದರ ಕೇಂದ್ರ ಸ್ಥಾನಕ್ಕೂ ಇರುವ ಸಂಬಂಧ ಅನನ್ಯವಾದುದು, ಗೌಪ್ಯವಾದುದು, ಗಟ್ಟಿಯಾದುದು ಮತ್ತು ಪರಸ್ಪರ ಅವಲಂಬಿತವಾಗಿರುವುದು. ಈ ಒಳಮನಸ್ಸು ಬಲಿಷ್ಠವಾದರೆ ಅದರ ಕೇಂದ್ರವೂ ಬಲಿಷ್ಠವಾಗುವುದು ಮತ್ತು ಕೇಂದ್ರವೂ ಬಲಿಷ್ಠವಾದರೆ ಒಳಮನಸ್ಸೂ ಬಲಿಷ್ಠವಾಗುವುದು. ನಮ್ಮೆಲ್ಲರ ದುಃಖ, ಸಂಕಟ, ವ್ಯಥೆ, ಪರಿತಾಪಗಳಿಗೆಲ್ಲ ಒಟ್ಟೈಸಿದ ಇವೇ ಕಾರಣಗಳು. ಈ ಒಳಮನಸ್ಸಿನ ಹೊರ ಪರಿಧಿಯೇ ಹೊರಮನಸ್ಸು. ಒಳಮನಸ್ಸಿನ ಹೊರ ಎಲ್ಲೆಯೇ ಇದಾಗಿದ್ದರೂ ಇದು ಅತಿ ಸಣ್ಣದು, ಸಾಕಷ್ಟು ಪರಿಮಿತಿಗೆ ಒಳಪಟ್ಟಿರುವಂತಹದ್ದು ಮತ್ತು ಅತ್ಯಂತ ದುರ್ಬಲವಾಗಿರುವಂತಹದ್ದು. ಇದನ್ನು ಪರಿಮಿತ ಮನಸ್ಸು ಎಂದೂ ಸಹ ಹೇಳಬಹುದು. ಒಳಮನಸ್ಸಿಗೂ ಮತ್ತು ಹೊರಮನಸ್ಸಿಗೂ ಹೆಚ್ಚಿನ ಸಂಬಂಧವಿಲ್ಲದಂತೆ ಹಾಗೂ ಇರುವ ಕಡಿಮೆ ಸಂಬಂಧವೂ ಸಹ ಕೇವಲ ಏಕಮುಖ ಸಂಬಂಧವಾಗಿರುವಂತೆ ಮಾಡಿರುವುದು
ಜೀವಿಯ ಬುದ್ಧಿಯಲ್ಲಿರುವ ಅಹಂಕಾರ ಮತ್ತು ಮಮಕಾರ. ಅಹಂಕಾರ ಮತ್ತು ಮಮಕಾರಗಳು ಒಳಮನಸ್ಸು ಮತ್ತು ಹೊರಮನಸ್ಸುಗಳ ಮಧ್ಯೆ ತಮ್ಮನ್ನು ತಾವು ದೃಢವಾಗಿ ಮತ್ತು ನಿಶ್ಚಲವಾಗಿ ಸ್ಥಾಪಿಸಿಕೊಂಡು ಒಂದು ಬಲಿಷ್ಠವಾದ ತಡೆಗೋಡೆಯ ತರಹ ತಮ್ಮ ಕಾರ್ಯಗಳನ್ನೆಸಗುತ್ತಾ ಹೊರಮನಸ್ಸು ಸದಾ ದುರ್ಬಲವಾಗಿರುವಂತೆಯೂ ಮತ್ತು ಪ್ರಾರಬ್ಧಗಳ ಉಗ್ರಾಣವಾದ ಒಳಮನಸ್ಸು ಸದಾ ಬಲಿಷ್ಠವಾಗಿರುವಂತೆಯೂ ನೋಡಿಕೊಳ್ಳುತ್ತದೆ. ಹೊರಮನಸ್ಸಿನ ಅಸ್ತಿತ್ವ, ವ್ಯಾಪ್ತಿ ಮತ್ತು ಪ್ರಭಾವ ಕೇವಲ 5% 10% ಒಳಮನಸ್ಸಿನ ಅಸ್ತಿತ್ವ, ವ್ಯಾಪ್ತಿ ಮತ್ತು ಪ್ರಭಾವವು 90% 95% ಇರುತ್ತದೆ. ಹಾಗಾಗಿ ಸೂರ್ಯನನ್ನು ಭೂಮಿಯ ಮೇಲಿರುವ ನಮ್ಮಿಂದ ಮರೆಮಾಡಿರುವ ಕಾರ್ಮೋಡಗಳಂತೆ ನಮ್ಮ ನಿಜ ಸ್ವರೂಪವನ್ನು ನಮ್ಮಿಂದಲೇ ಮರೆಮಾಡಿರುವುದು ನಮಗೂ ಮತ್ತು ನಮ್ಮ ನಿಜ ಸ್ವರೂಪಕ್ಕೂ ಮಧ್ಯೆ ಬಂದು ನಿಂತಿರುವ ಈ ಬಲಿಷ್ಠವಾದ ಒಳಮನಸ್ಸು ಮತ್ತು ಅದರಲ್ಲಿ ತುಂಬಿರುವ ಅರಿಷಡ್ವರ್ಗಗಳ ಅಡಕಗಳು. ಹಾಗಾಗಿ ಕಾರ್ಮೋಡಗಳನ್ನು ನಷ್ಟಗೊಳಿಸದೆ, ಬದಿಗೆ ಸರಿಸದೆ ನಮಗೆ ಸೂರ್ಯನ ದರ್ಶನ ಆಗದಿರುವಂತೆ ನಮಗೂ ಮತ್ತು ನಮ್ಮ ಪರಮಾತ್ಮ ಸ್ವರೂಪಕ್ಕೂ ಮಧ್ಯೆ ಅಡ್ಡವಾಗಿರುವ ಒಳಮನಸ್ಸಿನೊಳಗಿರುವ ಅಡಕಗಳನ್ನು ನಷ್ಟಗೊಳಿಸಿ ಮನಸ್ಸನ್ನು ಪರಿಶುದ್ಧಗೊಳಿಸದೆ ನಮಗೆ ಭವಬಂಧನದಿಂದ ಮುಕ್ತಿ ಇಲ್ಲ, ಭಯಶೋಕ ಮೋಹಗಳಿಂದ ಬಿಡುಗಡೆ ಇಲ್ಲ, ನಮ್ಮದೇ ಆದ ನಮ್ಮ ನಿಜ ಸ್ವರೂಪದ ಸಚ್ಚಿತ್ ಆನಂದದ ಸಾಕ್ಷಾತ್ಕಾರವಿಲ್ಲ. ತಡೆಗೋಡೆಯ ಕಾರಣದಿಂದ ಹೊರ ಮನಸ್ಸಿಗೆ ಅರ್ಥವಾಗುವುದು ಹೊರ ಜಗತ್ತಿನ ವಿಷಯ ವಸ್ತುಗಳು ಮಾತ್ರ. ಇದಕ್ಕೆ ಒಳಮನಸ್ಸಿನೊಳಗೆ ಏನಿವೆ ಮತ್ತು ಅವುಗಳಲ್ಲಿ ಏನಾಗುತ್ತಿದೆ ಎಂಬುದೇ ತಿಳಿಯದು. ಒಳಮನಸ್ಸಿನೊಳಗೆ ಸಂಗ್ರಹವಾಗಿರುವ ಪ್ರಾರಬ್ಧಗಳ ಮುಂದುವರಿಕೆಗೆ ಮತ್ತು ಅವುಗಳ ಪುರೋಭಿವೃದ್ಧಿಗೆ ತಾನು ಹೇಗೆ ಕಾರಣವಾಗುತ್ತಿದ್ದೇನೆ ಎಂಬ ಸಾಧಾರಣ ಅರಿವು ಇದಕ್ಕಿರುವುದಿಲ್ಲ. ಒಳಮನಸ್ಸಿನೊಳಗೆ ನಡೆಯುವ ಪ್ರಾರಬ್ಧಗಳ ಕೋಲಾಹಲ, ವಿಕಾರಗಳು ಹುಟ್ಟಿ ಜಾಗೃತವಾಗುತ್ತಿವೆ ಮತ್ತು ಅವುಗಳ ಸಂವರ್ಧನೆ ಹೇಗೆ ಆಗುತ್ತಿದೆ ಎನ್ನುವುದು ಹೊರಮನಸ್ಸಿಗೆ ತಿಳಿಯದು. ಕಾಮಕ್ರೋಧಾದಿಗಳು ಜೀವಿಯ ಜೀವನವನ್ನೇ ಹೇಗೆ ದಿಕ್ಕಾಪಾಲು ಮಾಡುತ್ತಿವೆ ಎಂಬುದು ಹೊರಮನಸ್ಸಿಗೆ ತಿಳಿಯದು. ಹಾಗಾಗಿ ಜಗತ್ತು ಮತ್ತು ಜಗತ್ತು ಪ್ರತಿಕ್ಷಣವೂ ನೀಡುವ ಪ್ರಚೋದನೆಗಳೇ ತನಗೆ ಸರ್ವಸ್ವವೆಂದು ತಿಳಿದ ಈ ಹೊರಮನಸ್ಸು ತಾನು ಎಚ್ಚರವಾಗಿರುವಾಗಲೆಲ್ಲ ಜಗತ್ತಿನ ವ್ಯವಹಾರದೊಳಗೆ ತುಂಬಾ ಕಾರ್ಯನಿರತವಾಗಿರುತ್ತದೆ. ಈ ಹೊರಮನಸ್ಸಿಗೂ ಮತ್ತು ಒಳಮನಸ್ಸಿಗೂ ಮಧ್ಯೆ ಅಹಂಕಾರದ ತಡೆಗೋಡೆ ಇರುವುದರಿಂದ ಜಗತ್ತಿನ ವ್ಯವಹಾರದಲ್ಲಿ ನಿರತವಾಗಿರುವ ಈ ಹೊರಮನಸ್ಸಿನೊಳಗಿರುವ ಸ್ವಲ್ಪ ಮಟ್ಟಿನ ಬುದ್ಧಿಯಲ್ಲಿನ ವಿವೇಕ ಮತ್ತು ವಿವೇಚನೆಗಳೂ ಬುದ್ಧಿಯೇ ಇಲ್ಲದೆ ಕೇವಲ ವಿಕಾರಗಳೇ ತುಂಬಿರುವ ಒಳಮನಸ್ಸಿಗೆ ಅರ್ಥವೇ ಆಗುವುದಿಲ್ಲ. ರಾಗದ್ವೇಷಗಳೇ ತನ್ನ ದುಃಖಕ್ಕೆ ಕಾರಣವಾದುದರಿಂದ ಜಗತ್ತಿನಲ್ಲಿ ವ್ಯವಹರಿಸುವಾಗ ಸಾಕಷ್ಟು ಮಟ್ಟಿಗೆ ರಾಗದ್ವೇಷವಿಲ್ಲದಂತೆ, ಸಾಧ್ಯವಾದಷ್ಟು ಮಟ್ಟಿಗೆ ರಾಗದ್ವೇಷಗಳಿಗೆ ಪ್ರತಿಕ್ರಿಯೆ ಮಾಡದಂತೆ ತನ್ನ ಜೀವನವನ್ನು ನಡೆಸುತ್ತಾ ಸುಖದಿಂದ ನೆಮ್ಮದಿಯಲ್ಲಿ ಇರಬೇಕೆಂಬುದು ಹೊರಮನಸ್ಸಿಗೆ ತಿಳಿಯುತ್ತದೆ. ಆದರೆ ಈ ವಿವೇಕ ಮತ್ತು ವಿವೇಚನೆಗಳು ತಡೆಗೋಡೆಯ ಕಾರಣದಿಂದ ಒಳಮನಸ್ಸಿಗೆ ಸೋಸಿ ಹೋಗಲಾರದೆ ಒಳಮನಸ್ಸಿನಲ್ಲಿ ಅವಿವೇಕವೇ ಸದಾ ಜಾಗೃತವಾಗಿರುವುದರಿಂದ ಅದು ಸದಾ ಜಗತ್ತು ನೀಡುವ ಪ್ರಚೋದನೆಗಳಿಗೆ ತನ್ನನ್ನು ತಾನು ಒಡ್ಡಿಕೊಳ್ಳುತ್ತಾ ಜಗತ್ತು ನೀಡುವ ವಿಷಯ ವಸ್ತುಗಳ ಸಂವೇದನೆಗಳಿಗೆ ಪ್ರತಿಕ್ರಿಯೆ ಮಾಡುತ್ತಲೇ ಇರುತ್ತದೆ ಮತ್ತು ದುಃಖದ ವಿಸ್ತಾರವನ್ನು ಹೆಚ್ಚಿಸಿಕೊಳ್ಳುತ್ತಲೇ ಇರುತ್ತದೆ. ಇದನ್ನೇ ಇನ್ನಷ್ಟು ವಿವರವಾಗಿ ತಿಳಿಯೋಣ. ಏಕೆಂದರೆ
ಇದು ಸ್ಪಷ್ಟವಾಗಿ ಬಿಟ್ಟರೆ ನಮ್ಮ ಅದ್ವೈತದ ಸಾಧನೆಗಾಗಿ ಭಗವಾನ್ ಬುದ್ಧನು ಮಾನವ ಕಲ್ಯಾಣಕ್ಕಾಗಿ ನಮಗೆ ಕರುಣಿಸಿದ ಸಾಧನಾ ತಂತ್ರದ ಬಗ್ಗೆ ಶ್ರದ್ಧೆ ಮತ್ತು ಭಕ್ತಿ ಮೂಡಿ ಭವಬಂಧನದಿಂದ ಬಿಡಿಸಿಕೊಳ್ಳುವ ನಮ್ಮ ಸಾಧನೆ ಸುಲಭವೂ ಸರಳವೂ ಆಗುತ್ತದೆ. ಯಾವುದೇ ರಾಗದ್ವೇಷಗಳಿಗೆ, ಆಸೆ ಭಯಗಳಿಗೆ, ಲೋಭ ಮೋಹ ಮದ ಮತ್ಸರಗಳಿಗೆ ಪ್ರತಿಕ್ರಿಯೆ ತೋರಿಸಬಾರದು, ಕದಿಯಬಾರದು, ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ಎಲ್ಲರನ್ನೂ ಪ್ರೀತಿ ವಿಶ್ವಾಸಗಳಿಂದ ಕಾಣಬೇಕು ಎಂಬ ಸದಾಚಾರ ಯಾರಿಗೆ ತಾನೇ ತಿಳಿಯದು. ಆದರೂ ಸಹ ನಮ್ಮಲ್ಲಿ ಇವೆಲ್ಲವೂ ಇಷ್ಟು ಅಟ್ಟಹಾಸ ಹಾಕುತ್ತಾ ಕೇಕೆ ಹಾಕುತ್ತಿರುವುದು ಏಕೆ? ನಮ್ಮನ್ನು ಸದಾ ದುಃಖಿತರನ್ನಾಗಿ ಮಾಡುತ್ತಿರುವುದು ಏಕೆ? ಏಕೆಂದರೆ ಭವರೋಗದ ಭಾರವನ್ನು ಹೊತ್ತು ಅಹಂಕಾರ, ಮಮಕಾರ ಮತ್ತು ಸ್ವಾಭಿಮಾನಗಳಿಂದ ಕುಣಿದು ಕುಪ್ಪಳಿಸುತ್ತಿರುವುದು ಒಳಮನಸ್ಸೇ ವಿನ ಹೊರಮನಸ್ಸಲ್ಲ. ಹೊರಮನಸ್ಸಿನಲ್ಲಿ ಸಾಕಷ್ಟು ವಿಮರ್ಶೆ ಮಾಡುವ ಶಕ್ತಿ ಇದೆ, ವಿಚಾರ ಮಾಡುವ ಸಾಮರ್ಥ್ಯವಿದೆ, ವಿವೇಕವಿದೆ, ವಿವೇಚನೆ ಇದೆ. ಆದರೆ ಇವೆಲ್ಲವೂ ಹೊರಮನಸ್ಸಿನೊಳಗೆ ಉಳಿದು ಬಿಡುತ್ತವೆಯೇ ವಿನ ಇವು ಯಾವುವೂ ಒಳಮನಸ್ಸಿಗೆ ಬಸಿಯಲಾರದು. ಆದರೆ ಆಶ್ಚರ್ಯದ ಸಂಗತಿ ಏನೆಂದರೆ ಹೊರಮನಸ್ಸಿನೊಳಗೆ ಉಂಟಾಗುವ ಅವಿವೇಕ ಬಾಹ್ಯ ಜ್ಞಾನೇಂದ್ರಿಯ ಕಾರ್ಯಗಳಾದ ನೋಡುವುದರಿಂದ, ಕೇಳುವುದರಿಂದ, ಮೂಸುವುದರಿಂದ, ಘ್ರಾಣಿಸುವುದರಿಂದ ಮತ್ತು ಸ್ಪರ್ಶಿಸುವುದರಿಂದ ಉಂಟಾಗುವ ಬೇಕು ಬೇಡವೆನ್ನುವ ರಾಗದ್ವೇಷಗಳು ಮಾತ್ರ ಬಹಳ ಬಹಳ ಸಲೀಸಾಗಿ ಸುಲಭವಾಗಿ ಒಳಮನಸ್ಸಿನೊಳಗೆ ಬಸಿಯಲ್ಪಡುತ್ತವೆ. ಅಂದರೆ ಮೇಲ್ಮನದಲ್ಲಿ ಉಂಟಾಗುವ ಒಳ್ಳೆಯ ವಿಚಾರಗಳು ಒಳಮನಸ್ಸಿಗೆ ಬಸಿಯಲ್ಪಡದೆ ಕೇವಲ ಕೆಟ್ಟ, ಧೂರ್ತ, ದುಷ್ಟ ವಿಚಾರಗಳೆಲ್ಲವೂ ಹೇಗಿವೆಯೋ ಹಾಗೆ ಒಳಮನಸ್ಸಿಗೆ ಬಸಿಯಲ್ಪಟ್ಟು ಈಗಾಗಲೇ ಜನ್ಮ ಜನ್ಮಾಂತರಗಳಿಂದ ಹೊತ್ತು ತಂದ ಭವರೋಗದ ಭರಣಿಗಳು ಭರ್ತಿಯಾಗುತ್ತಿರುತ್ತವೆ. ಇದಕ್ಕೆ ಮುಖ್ಯ ಕಾರಣ ತಡೆಗೋಡೆ. ಇದು ಒಳ್ಳೆಯ ವಿಚಾರಗಳು ಮನದ ಅಂತರಾಳದೊಳಗೆ ಸೋಸಿ ಹೋಗಲಾರದಂತೆ ಸಮರ್ಥವಾಗಿ ತಡೆದು ಕೆಟ್ಟ ಯೋಚನೆಗಳು ಮಾತ್ರ ಮನದ ಅಂತರಾಳದೊಳಗೆ ಸಮರ್ಥವಾಗಿ ಇಳಿಯುವಂತೆ ನೋಡಿಕೊಳ್ಳುತ್ತದೆ. ಹಾಗಾಗಿಯೇ ಮನುಷ್ಯನ ಜೀವನ ಮುಖವಾಡವನ್ನು ಧರಿಸಿಕೊಂಡ ಆಷಾಢಭೂತಿ ಜೀವನ ಎನ್ನುವುದು. ಇದು ಸಾಮಾನ್ಯವಾಗಿ ಸ್ವಾಮಿ ಸನ್ಯಾಸಿಗಳೂ ಸೇರಿದಂತೆ ಯಾರನ್ನೂ ಬಿಟ್ಟಿಲ್ಲ. ಈ ತಡೆಗೋಡೆ ಇಷ್ಟು ಬಲಿಷ್ಠವಾಗಿ ನೀಚ ಸ್ವಭಾವದಿಂದ ಕೂಡಿರುವುದು ಹೇಗೆ? ಮೇಲ್ಮನಸ್ಸು ಉತ್ತಮ ಆಚಾರವಂತನಂತೆ ಸೋಗು ಹಾಕಿಕೊಂಡಿದ್ದರೂ ಒಳಮನಸ್ಸು ರಾಕ್ಷಸನಂತೆ ಆಗಿರುವುದಕ್ಕೆ ಕಾರಣವೇನು? ಏಕೆಂದರೆ ಹೊರಮನಸ್ಸಿಗೆ ತನ್ನ ದೈನಂದಿನ ವ್ಯವಹಾರಕ್ಕೆ ಅವಶ್ಯಕವಾಗುವ ಶಕ್ತಿ ಸಾಮರ್ಥ್ಯಗಳಿಗಿಂತ ಒಳಮನಸ್ಸಿಗೆ ಅತ್ಯಂತ ಅಧಿಕ ಪ್ರಮಾಣದ ಶಕ್ತಿ ಸಾಮರ್ಥ್ಯಗಳು ಬೇಕಾಗುತ್ತವೆ. ರಾಗದ್ವೇಷಗಳ ಈಡೇರಿಕೆಗೆ, ಆಸೆ ಭಯಗಳ ಅಟ್ಟಹಾಸಕ್ಕೆ, ಅರಿಷಡ್ವರ್ಗಗಳ ಪುರೋಭಿವೃದ್ಧಿಗೆ ಅತ್ಯಂತ ಅಧಿಕವಾಗಿ ಶಕ್ತಿ ಸಾಮರ್ಥ್ಯಗಳು ಬೇಕಾಗುತ್ತವೆ. ತಮಗೆ ಬೇಕಾದ ಶಕ್ತಿ ಸಾಮರ್ಥ್ಯಗಳನ್ನು ತಾವೇ ಸೃಷ್ಟಿಸಿಕೊಳ್ಳಲಾರದಂತಹ ವ್ಯವಸ್ಥೆಯಲ್ಲಿರುವ ಒಳಮನಸ್ಸಿಗೆ ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯಗಳು ಎಲ್ಲಿಂದ ಮತ್ತು ಯಾರಿಂದ ದೊರಕುತ್ತದೆ? ನಾವೇ ಆದ ನಮ್ಮಿಂದ, ಆತ್ಮಸ್ವರೂಪನಿಂದ, ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬವಾದ ನಮ್ಮಿಂದ. ಅಂದರೆ ಆತ್ಮಸ್ವರೂಪರಾದ ನಾವು ಹಿಂದೆ ಮುಂದೆ ನೋಡದೆ ಗುರುತಿಸಿಕೊಂಡಿರುವುದು ಒಳಮನಸ್ಸಿನೊಳಗೇ ವಿನ ಸ್ವಲ್ಪ ಮಟ್ಟಿಗಾದರೂ ವಿವೇಕ ವಿವೇಚನೆಯನ್ನು ಹೊಂದಿದ ಹೊರಮನಸ್ಸಿನೊಳಗಲ್ಲ. ಚಿತ್ರವನ್ನು ಗಮನಿಸುತ್ತಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಜನ್ಮ ಜನ್ಮಾಂತರಗಳಿಂದ ಮತ್ತು ಪ್ರಸ್ತುತದ ಈ ಜನ್ಮದಲ್ಲಿ ದೇಹಭಾವ ಮತ್ತು ಜೀವಭಾವದಿಂದ ಇಲ್ಲಿಯವರೆಗೆ ಸಂಗ್ರಹಿಸಿಕೊಂಡು
ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ಇರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮತ್ತು ಇತರೆ ಎಲ್ಲ ವಿಕಾರಗಳು ಅಡಗಿ ಅವಕಾಶ ಸಿಕ್ಕಾಗಲೆಲ್ಲ ಮೇಲೇಳಲು ಹೊಂಚು ಹಾಕುತ್ತಾ ಕುಳಿತಿರುವುದು ಒಳಮನಸ್ಸಿನಲ್ಲಿ, ಅಂದರೆ ಒಳಮನಸ್ಸಿನ ಕೇಂದ್ರ ಸ್ಥಾನದಲ್ಲಿ. ಇವೆಲ್ಲವೂ ಬೀಜ ರೂಪದಲ್ಲಿದ್ದು ಯಾವ ಕ್ಷಣದಲ್ಲಿ ಅಬ್ಬರಿಸಿ ಒಬ್ಬಿರಿಸಿ ಹುಬ್ಬೇರಿಸುತ್ತಾ ಮೇಲಕ್ಕೆ ಚಿಮ್ಮುವು ಎಂಬುದು ಗೊತ್ತಾಗುವುದಿಲ್ಲ. ಇವುಗಳನ್ನೇ ಬುದ್ಧ ಭಗವಂತನು ಅನುಶಯ ಕ್ಲೇಶ ಎಂದು ಕರೆದಿರುವುದು. ಇವುಗಳು ನಿದ್ರಿಸುತ್ತಿದ್ದಂತೆ ನಟಿಸುತ್ತಿರುವ ಅಗ್ನಿಪರ್ವತದಂತೆ ಯಾವಾಗ ಸ್ಫೋಟಗೊಳ್ಳುವವೋ ತಿಳಿಯದು. ಒಳಮನಸ್ಸಿನಲ್ಲಿ ಹುದುಗಿ ಕುಳಿತಿರುವ ಕಾಮಕ್ರೋಧಾದಿ ವಿಕಾರಗಳ ಸಮೂಹವನ್ನೇ ನರಕ ಎಂದಿರುವುದು. ಇವೇ ಪಾಪದ ಕೂಪಗಳು, ಮಹಾಪಾತಕಗಳ ಸಂಗ್ರಹಾಲಯ. ಇವುಗಳ ಸುಡುವ ಬೇಗಿಯಲ್ಲಿ ಬೆಂದು ಬೇಯಲಾರದವರಾರು. ಈ ವಿಕಾರಗಳಿಂದ ಪ್ರತಿಯೊಬ್ಬ ಮಾನವನು ಪ್ರತಿ ಕ್ಷಣವೂ ಪರಿತಪಿಸುತ್ತಲೇ ಇದ್ದಾನೆ. ಜೇಡರ ಬಲೆಯೊಳಗೆ ಸಿಕ್ಕಿರುವ ಜೇಡದ ಹುಳದಂತೆ ಇವುಗಳಿಂದ ಬಿಡಿಸಿಕೊಳ್ಳಲಾರದೆ ವಿಲವಿಲನೆ ಒದ್ದಾಡುತ್ತಲೇ ಇದ್ದಾನೆ. ಜೀವನದುದ್ದಕ್ಕೂ ಪ್ರತಿಯೊಬ್ಬನೂ ಪಡುವ ಪಾಡು ಮೌನವಾಗಿ ಅನುಭವಿಸಲಾಗುತ್ತಿದೆಯೇ ವಿನ ಇನ್ನೊಬ್ಬರಿಗೆ ತಿಳಿಯುವಂತೆ ಹೇಳಲಾಗುವುದಿಲ್ಲ, ವಿವರಿಸಲಾಗುವುದಿಲ್ಲ. ಆದರೆ ಇದರ ಪರಿಣಾಮ ಮಾತ್ರ ಅನುಭವಿಸುವವನೊಬ್ಬನಿಗೇ ಅಲ್ಲದೆ ಅವನ ಸಂಪರ್ಕಕ್ಕೆ ಬರುವ ಎಲ್ಲರಿಗೂ. ಒಳಮನಸ್ಸಿನೊಳಗಿನ ಈ ವಿಕಾರಗಳಿಗೆ ಹೊರಮನಸ್ಸಿನಲ್ಲಿ ಕೆಲವೊಮ್ಮೆ ಮೂಡುವ ವಿವೇಕ, ಅನುಕಂಪ, ಪ್ರೀತಿ, ವಿವೇಚನೆ ಮೊದಲಾದ ಸಕಾರಾತ್ಮಕ ಭಾವಗಳು ಅರ್ಥವೇ ಆಗುವುದಿಲ್ಲ. ಈ ಒಳಮನಸ್ಸಿಗೆ ಅರ್ಥವಾಗುವುದು ಮತ್ತು ಬೇಕೇ ಬೇಕಾಗಿರುವುದು ಮನದ ಮೂರೂ ಅವಸ್ಥೆಗಳಲ್ಲಿ ದೇಹದ ಮೇಲೆ ತೋರಿ ಬರುವ ಸಂವೇದನೆಗಳು ಮಾತ್ರ. ಎಚ್ಚರದ ಅವಸ್ಥೆಯಲ್ಲಿ ಅತ್ಯಂತ ಗಾಢವಾಗಿಯೂ, ಸ್ವಪ್ನಾವಸ್ಥೆಯಲ್ಲಿ ಮಧ್ಯಮವಾಗಿಯೂ ಮತ್ತು ನಿದ್ರಾವಸ್ಥೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲೂ ಈ ಒಳಮನಸ್ಸು ಸಂವೇದನೆಗಳ ಈಡೇರಿಕೆಗಾಗಿ, ಸಂವೇದನೆಗಳ ಅಭಿವೃದ್ಧಿಗಾಗಿ ಮತ್ತು ಸಂವೇದನೆಗಳನ್ನು ಬಲಪಡಿಸುವುದಕ್ಕಾಗಿ ಚಿಂತಿಸುತ್ತಲೇ ಇರುತ್ತದೆ, ಪ್ರಯತ್ನಿಸುತ್ತಲೇ ಇರುತ್ತದೆ. ಒಳಮನಸ್ಸು ಕೊಳೆತು ಹೋಗಿದೆ. ಜನ್ಮ ಜನ್ಮಾಂತರಗಳಿಂದ ಮತ್ತು ಪ್ರಸ್ತುತ ಜನ್ಮದಲ್ಲಿ ಇಲ್ಲಿಯವರೆಗೆ ಕೊಳೆತ ವಿಚಾರಗಳನ್ನು, ಸಮಾಜವನ್ನು ಪೀಡಿಸುವಂತಹ ಹೊಲಸನ್ನು, ಶಾಂತಿ, ಸಮಾಧಾನ, ನೆಮ್ಮದಿಗಳನ್ನು ಕೆಡಿಸುವಂತಹ ಕೆಲಸಕ್ಕೆ ಬಾರದ ಸ್ವಭಾವ ವರ್ತನೆಗಳನ್ನು ಹೇರಳವಾಗಿ ತನ್ನೊಳಗೆ ಇಟ್ಟುಕೊಂಡು ಹೊರಮನಸ್ಸು ಎಂದೆಂದೂ ಹೃತ್ಪೂರ್ವಕವಾಗಿ ಗಂಭೀರವಾಗಿ ಶ್ರದ್ಧೆ ಭಕ್ತಿಗಳಿಂದ ಜಪ, ಧ್ಯಾನ, ಭಜನೆ, ಪೂಜೆ ಮಾಡಲಾರದು. ಸ್ವಾರ್ಥದ ತಳಹದಿಯೇ ಶ್ರೇಷ್ಠವೆಂದು ಬೀಗುವ ಮನಸ್ಸು ನಿಸ್ವಾರ್ಥದಿಂದ ಸಮಾಜದ ಉದ್ಧಾರವನ್ನೆಂದೂ ಮಾಡಲಾರದು. ಒಂದು ವೇಳೆ ಏಕಾಗ್ರತೆ ಇದೆ ಎಂದು ಇಟ್ಟುಕೊಂಡರೂ ಅದೆಷ್ಟು ದೃಢ ಮತ್ತು ಎಲ್ಲಿಯವರೆಗೆ? ದಯವಿಟ್ಟು ನಿಮ್ಮೊಳಗೆ ಈ ಬಗ್ಗೆ ನಿಸ್ಪೃಹತೆಯಿಂದ ವಿಚಾರ ಮಾಡಿ ನೋಡಿ. ನಮ್ಮೊಳಗೆ ನಾವು ಅಂತಃವಿಮರ್ಶೆ ಮಾಡಿಕೊಳ್ಳುವಾಗಲಾದರೂ ಆಷಾಢಭೂತಿಗಳಾಗಿರದೆ ನಮಗೆ ನಾವು ಎಂದೂ ವಂಚನೆ ಮಾಡಿಕೊಳ್ಳಬಾರದಲ್ಲವೇ? ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾ ದಾನಂ ಜ್ಞಾನವಿಹೀನ ಸರ್ವಮತೇನ ಭಜತಿ ನ ಮುಕ್ತಿಂ ಜನ್ಮಶತೇನ. ಭವರೋಗಗಳ ನಿವೃತ್ತಿಗಾಗಿ, ಆತ್ಮಜ್ಞಾನಕ್ಕಾಗಿ ಗಂಭೀರವಾಗಿ ಪ್ರಯತ್ನಿಸದೆ ಅಧ್ಯಾತ್ಮದ ವಿಚಾರದಲ್ಲೂ ಸಹ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಆಷಾಢಭೂತಿಗಳಾದರೆ
ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಯಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಪರಮಾತ್ಮನಿತ್ತ ಹಾಗೂ ಅತ್ಯಂತ ಅಪರೂಪಕ್ಕೆ ಸಿಗುವ ಈ ಮಾನವ ಜನ್ಮವನ್ನು ಆತ್ಮಜ್ಞಾನದ ಸಾರ್ಥಕತೆಗಾಗಿ ಉಪಯೋಗಿಸಿಕೊಳ್ಳದೆ ಕೃಪಯಾ ಪಾರೆ ಪಾಹಿ ಮುರಾರೆ ಎಂದು ಮೊರೆ ಇಟ್ಟರೆ ಏನು ಪ್ರಯೋಜನ? ಈಗಲಾದರೂ ನಾವು ಜಾಣರಾಗಬೇಕಲ್ಲವೇ? ಒಳಮನಸ್ಸಿಗೆ ಅರ್ಥವಾಗುವುದು ಸಂವೇದನೆಗಳು ಮತ್ತು ಸಂವೇದನೆಗಳ ಈಡೇರಿಕೆಗೆ ಬೇಕಾದ ಅದರ ಆಟದ ಮೈದಾನವಾದ ಭೌತಿಕ ದೇಹ. ಇದಿಷ್ಟು ಬಿಟ್ಟರೆ ಒಳಮನಸ್ಸಿಗೆ ಬೇರೆ ಏನೂ ಬೇಕಾಗುವುದೂ ಇಲ್ಲ, ಬೇರೆ ಇನ್ಯಾವುದೂ ಅರ್ಥವಾಗುವುದೂ ಇಲ್ಲ. ತನ್ನ ವಿಕಾರಗಳ ಮತ್ತು ವಾಸನೆಗಳ ಪುರೋಭಿವೃದ್ಧಿಗೆ ಬೇಕಾದಂತಹ ಸಂಸ್ಕಾರಗಳನ್ನು, ಸಂಸ್ಕಾರಗಳಿಗೆ ತಕ್ಕಂಥ ಸಂಕಲ್ಪಗಳನ್ನು ಮತ್ತು ಸಂಕಲ್ಪಗಳಿಗೆ ತಕ್ಕಂಥ ಪ್ರತಿಕ್ರಿಯೆಗಳನ್ನು ಒಳಮನಸ್ಸು ದೇಹದ ಮೇಲೆ ಪ್ರತಿ ಕ್ಷಣವೂ ಹುಟ್ಟಿಸುತ್ತಾ ಕರ್ಮೇಂದ್ರಿಯಗಳ ಉಗಮಸ್ಥಾನವಾದ ಭೌತಿಕ ದೇಹವನ್ನು ನಿತ್ಯ ನಿರಂತರವೂ ತನಗೆ ಬೇಕಾದಂತೆ ಪ್ರತಿವರ್ತಿಸುತ್ತಲೇ ಇರುತ್ತದೆ. ಭೌತಿಕ ದೇಹ ಜಡವಸ್ತು, ಪ್ರಾಣವಿದ್ದರೂ ಪ್ರಜ್ಞೆ ಇಲ್ಲದ ಜಡವಸ್ತು. ಮನಸ್ಸು ಜಡವಾದರೂ ಅದಕ್ಕೆ ಆಧಾರವಾಗಿ ಆತ್ಮಸ್ವರೂಪನ ಪ್ರತಿಬಿಂಬವಾದ ಚಿದಾಭಾಸ ಅಥವಾ ಚಿಚ್ಛಾಯವಿದೆ. ಎಲ್ಲದಕ್ಕೂ ಮಿಗಿಲಾಗಿ ಸಾಕ್ಷಾತ್ ಆತ್ಮಸ್ವರೂಪನೇ ಮನಸ್ಸಿನೊಳಗೆ ತನ್ನನ್ನು ತಾನು ಗುರುತಿಸಿಕೊಂಡಿರುವುದರಿಂದ ಒಳಮನಸ್ಸಿಗೆ ಎಲ್ಲಿಲ್ಲದ ಪ್ರತಿಷ್ಠೆ ಇದೆ. ಇವೆಲ್ಲದರ ಕಾರಣದಿಂದ ಜಡದೇಹದಲ್ಲಿರುವ ಕರ್ಮೇಂದ್ರಿಯಗಳನ್ನು ತನಗೆ ಬೇಕಾದಂತೆ ಪ್ರಯೋಗಿಸಿಕೊಳ್ಳುತ್ತಾ ತನ್ನಲ್ಲಿರುವ ವಿಕಾರಗಳನ್ನು ಪ್ರತಿ ಕ್ಷಣವೂ ಅಭಿವೃದ್ಧಿಪಡಿಸಿಕೊಳ್ಳುತ್ತಲೇ ಇರುತ್ತದೆ ಈ ಧೂರ್ತ ಒಳಮನಸ್ಸು. ಬಾನಂಗಳದಲ್ಲಿ ಗಿಡುಗವು ಅದೆಷ್ಟೇ ಎತ್ತರಕ್ಕೆ ಹಾರಿದರೂ ಅದರ ಏಕಾಗ್ರತೆ ಮಾತ್ರ ಭೂಮಿಯ ಮೇಲೆ ಕೊಳೆತು ನಾರುತ್ತಿರುವ ಹೆಣದ ಮೇಲೆ ಅಲ್ಲವೇ? ಹಾಗೆಯೇ ಮನಸ್ಸು ಪರಿಮಿತಿಗೊಳಪಟ್ಟು ದುರ್ಬಲವಾಗಿರುವ ಹೊರಮನಸ್ಸು ಅಧ್ಯಾತ್ಮದ ಶ್ರವಣ ಮನನಗಳಿಂದ ಅದೆಷ್ಟೇ ಎತ್ತರಕ್ಕೆ ಹಾರಲು ಪ್ರಯತ್ನಿಸಿದರೂ ಅತ್ಯಂತ ಬಲಿಷ್ಠವೂ ಮತ್ತು ಅಪರಿಮಿತವೂ ಆಗಿರುವ ಒಳಮನಸ್ಸಿನ ದೃಷ್ಟಿ ಮಾತ್ರ ಎಂದೆಂದೂ ಕಾಮ ವಿಕಾರಗಳ ಮೇಲೆಯೇ. ಹಾಗಾಗಿಯೇ ಹೊರಮನಸ್ಸಿಗೆ ಏಕಾಗ್ರತೆಯಿಂದ ಯಾವುದೇ ಸಾಧನೆ ಮಾಡಲಾಗುವುದಿಲ್ಲ. ಏಕಾಗ್ರತೆ ಉಂಟಾಗುತ್ತಿದೆ ಎಂದು ಗೊತ್ತಾದ ಕ್ಷಣವೇ ಒಳಮನಸ್ಸು ಹೊರಮನಸ್ಸನ್ನು ತನ್ನ ವಿಕಾರಗಳೆಡೆಗೆ ಬಲಾತ್ಕಾರವಾಗಿ ಎಳೆದು ಬಿಡುತ್ತದೆ. ಹೊರಮನಸ್ಸು ಒಳಮನಸ್ಸಿನ ಗುಲಾಮ. ಹಾಗಾಗಿ ಒಳಮನಸ್ಸಿನೊಳಗೆ ಜನ್ಮ ಜನ್ಮಾಂತರಗಳಿಂದ ಹಾಗೂ ಪ್ರಸ್ತುತ ಜನ್ಮದಲ್ಲಿ ಇಲ್ಲಿಯವರೆಗೆ ಸಂಗ್ರಹವಾಗಿರುವ ಭವರೋಗದ ವಿಕಾರಗಳ ಹುಟ್ಟನ್ನಡಗಿಸದೆ, ಅವುಗಳನ್ನು ಧ್ವಂಸಗೊಳಿಸದೆ, ಅವುಗಳ ಸೊಕ್ಕನ್ನು ಅಡಗಿಸದೆ ನಮಗೆ ಭಯ ಶೋಕ ಮೋಹಗಳ ಮಾಯಾಬಲೆಯಿಂದ ವಿಮೋಚನೆ ಇಲ್ಲ, ಭವರೋಗದಿಂದ ಗುಣವಿಲ್ಲ, ಭವಸಾಗರದಿಂದ ಬಿಡುಗಡೆ ಇಲ್ಲ, ನಮ್ಮದೇ ಆದ ಹಾಗೂ ನಾವೇ ಆಗಿರುವ ಸಚ್ಚಿದಾನಂದದ ಪ್ರಾಪ್ತಿ ಇಲ್ಲ. ಇದನ್ನು ಎಷ್ಟು ಬೇಗ ತಿಳಿಯುವೆವೋ ಅಷ್ಟು ಬೇಗ ಜಾಣರಾಗುವೆವು. ಅಷ್ಟು ಬೇಗ ಅಧ್ಯಾತ್ಮದ ಹೆಸರಿನಲ್ಲಿ, ನಮ್ಮ ಉದ್ಧಾರದ ಸೋಗಿನಲ್ಲಿ ನಮ್ಮನ್ನು ಬಲಿಪಶುಗಳನ್ನಾಗಿಸುವ ಆಷಾಢಭೂತಿಗಳಿಂದ ಬಿಡುಗಡೆ ಹೊಂದುವೆವು. ನಮ್ಮ ಬಂಧನವನ್ನು ನಾವೇ ಬಿಡಿಸಿಕೊಳ್ಳಬೇಕು, ನಮ್ಮ ಉದ್ಧಾರವನ್ನು ನಾವೇ ಸಾಧಿಸಿಕೊಳ್ಳಬೇಕು. ಆದರೆ ತಮ್ಮನ್ನು ತಾವು ಅರಿತು ಸಚ್ಚಿದಾನಂದದ ಆ ದಡವನ್ನು ಸೇರಿದ ಜೀವನ್ಮುಕ್ತರು, ಬ್ರಹ್ಮಜ್ಞಾನಿಗಳು ತಾವು
ನಡೆದು ಸಾಧಿಸಿದ ವಿಶ್ವಧರ್ಮದ ಹಾದಿಯನ್ನು ನಮಗೆ ಕರುಣೆಯಿಂದ ತೋರಿಸಿಕೊಟ್ಟು ಹೇಗೆ ನಡೆಯಬೇಕೆಂಬುದನ್ನೂ ತೋರಿಸಿಕೊಡುತ್ತಾ ದಾರಿಯ ಮಧ್ಯೆ ಏನಾದರೂ ಎಡರು ತೊಡರುಗಳು ಬಂದರೆ ಕರುಣೆಯಿಂದ ಅವನ್ನು ಬಗೆಹರಿಸಿಕೊಳ್ಳುವ ರಹಸ್ಯವನ್ನೂ ತಿಳಿಸಿಕೊಡುವರು. ಆದರೆ ಅವರು ತೋರಿಸಿಕೊಡುವ ದಾರಿಯಲ್ಲಿ ನಡೆಯಬೇಕಾದವರು ನಾವೇ. ನಮ್ಮ ಗುರಿಯನ್ನು ತಲುಪಬೇಕಾದವರು ನಾವೇ. ನಮ್ಮದೇ ಆದ ನಮ್ಮ ಸಚ್ಚಿದಾನಂದ ಸ್ವರೂಪದಲ್ಲಿ ಸ್ಥಾಪಿತರಾಗಬೇಕಾದವರು ನಾವೇ. ಮಾನವರಾಗಿ ಜನಿಸಿದ ನಾವು ಸಾಮಾನ್ಯರಲ್ಲ. ನಮ್ಮ ಅಸ್ತಿತ್ವ ಸಾಕ್ಷಾತ್ ಪರಮಾತ್ಮನದು. ನಮ್ಮಲ್ಲಿ ಪ್ರಕಾಶಿಸುತ್ತಿರುವ ಪ್ರಜ್ಞೆ ಸಾಕ್ಷಾತ್ ಪರಮಾತ್ಮನದು. ನಮ್ಮಲ್ಲಿರುವ ಅರಿವು ಸಾಕ್ಷಾತ್ ಪರಮಾತ್ಮನದು. ಹಾಗಾಗಿ ನಮ್ಮದೇ ಆದ ಮತ್ತು ನಾವೇ ಆದ ಸಾಕ್ಷಾತ್ ಪರಮಾತ್ಮನ ಪ್ರಜ್ಞಾ ಅರಿವನ್ನು ಜಾಗೃತಗೊಳಿಸಿಕೊಂಡು ಒಳಮನಸ್ಸು ದೇಹದ ಮೇಲೆ ಸದಾ ಎಬ್ಬಿಸುವ ವಾಸನಾ ಪ್ರಾರಬ್ಧಗಳ ಸ್ಥೂಲ ಹಾಗೂ ಸೂಕ್ಷ್ಮ ಸಂವೇದನೆಗಳ ಮೇಲೆ ಎಚ್ಚರಾದ ಸಾಕ್ಷಿತ್ವದ ಶ್ರದ್ಧೆಯಿಂದ ಮತ್ತು ನಿಷ್ಠೆಯಿಂದ ವಿಧಿವತ್ತಾಗಿ ಹರಿಸಿದಾಗ ರಾಗದ್ವೇಷಗಳಿಗೆ ಪ್ರತಿಕ್ರಿಯೆ ತೋರಿಸದಂತೆ ಎಚ್ಚರ ವಹಿಸಿ ಸಮತ್ವ ಭಾವದಿಂದ ದೇಹದಾದ್ಯಂತ ಕ್ರಮಬದ್ಧವಾಗಿ ಹರಿಸಿದಾಗ ಮೊದಮೊದಲು ಅನಿತ್ಯವೂ ಅನಾತ್ಮವೂ ಆದ ಸ್ಥೂಲ ಸಂವೇದನೆಗಳು ಕರಗುತ್ತಾ ತದನಂತರ ಸೂಕ್ಷ್ಮ ಸಂವೇದನೆಗಳೂ ಕರಗುತ್ತಾ ಅವುಗಳಿಗೆ ಸಂಬಂಧಪಟ್ಟ ವಾಸನಾ ಪ್ರಾರಬ್ಧಗಳು ನಾಶವಾಗುತ್ತಾ ಅಂತ್ಯದಲ್ಲಿ ಯಾವುದು ನಿತ್ಯವೋ ಸತ್ಯವೋ ಆದ ನಮ್ಮದೇ ಆದ ಸ್ವಸ್ವರೂಪವನ್ನರಿತು ಅದೇ ಆಗಿ ಪ್ರಕಾಶಿಸುವೆವು. ನಾವು ನಮ್ಮ ನಿಜ ಸ್ವರೂಪವನ್ನರಿತಾಗ ನಾವು ನಮ್ಮ ನಿಜ ಸ್ವರೂಪಕ್ಕಿಂತ ಬೇರೆಯಾಗಿರುವುದು ಸಾಧ್ಯವಿಲ್ಲ. ನಮ್ಮದೇ ಆದ ನಮ್ಮ ಪರಮಾತ್ಮನ ಅರಿವು ಸಾಮಾನ್ಯವಲ್ಲ. ಇದರಲ್ಲಿ ಒಂದು ಏನನ್ನು ಗಮನಿಸುವೆವೋ ಅದರ ನಿಜ ಸ್ವಭಾವವನ್ನು ಬೆಳಗಿಸಿ ಅನುಭವ ಮಟ್ಟದಲ್ಲಿ ತಿಳಿಸಿಕೊಡುವ ಜ್ಞಾನಶಕ್ತಿ ಇದೆ. 2 ತದನಂತರ ಗಮನಕ್ಕೆ ಒಳಪಡುವವುಗಳನ್ನು ಸಾರಾಸಗಟಾಗಿ ಸುಡುವ ಶಕ್ತಿಯೂ ಇದೆ. 3 ಹಾಗಾಗಿ ನಮ್ಮ ಉದ್ಧಾರಕ್ಕೆ ಹುಟ್ಟು, ವ್ಯಾಧಿ, ಮುಪ್ಪು ಮತ್ತು ಮರಣಗಳೆಂಬ ಭವಚಕ್ರದಿಂದ ಶಾಶ್ವತವಾಗಿ ಬಿಡಿಸಿಕೊಳ್ಳುವುದಕ್ಕೆ ಇರುವ ಏಕೈಕ ಮಾರ್ಗವೇ ಸಾಕ್ಷಿತ್ವವನ್ನು ಸದಾ ಎಚ್ಚರಾಗಿಟ್ಟು ದೇಹದ ಮೇಲೇಳುವ ಸಂವೇದನೆಗಳನ್ನು ಹಾಗೂ ಮನಪಟಲದ ಮೇಲೆ ತೋರುವ ಅನಿಸಿಕೆಗಳ ಆಲೋಚನೆಗಳನ್ನು ಎಡೆಬಿಡದೆ ಗಮನಿಸುವುದು. ಈ ರೀತಿಯಲ್ಲಿ ಒಂದು ಕಡೆ ಪ್ರಜ್ಞಾ ಅರಿವಿನಿಂದ ಮತ್ತೊಂದು ಕಡೆ ಸಮತ್ವದಿಂದ ತೋರುವ ಯಾವುದಕ್ಕೂ ಅದೆಷ್ಟೇ ಬಲಿಷ್ಠವಾದ ರಾಗದ್ವೇಷವಾಗಿದ್ದರೂ ಪ್ರತಿಕ್ರಿಯೆ ನೀಡದಂತೆ ಗಮನಿಸಿದಾಗ ಅವುಗಳ ಹೀನ ದೀನ ಸ್ಥಿತಿಯ ಅರಿವಾಗಿ ಅವುಗಳ ಅನಿತ್ಯ ಸ್ವಭಾವ, ಅನಾತ್ಮ ಸ್ವಭಾವ ಮತ್ತು ಕ್ಷಣಕ್ಕೂ ಬದಲಾಗುವ ಹಾಗೂ ಪರಿವರ್ತನೆಯಾಗುವ ಸ್ವಭಾವಗಳ ಅರಿವಾಗಿ ಅವುಗಳ ಮೇಲಿನ ಅವಲಂಬನೆ ಇಲ್ಲವಾಗಿ ಅವುಗಳಿಗೆ ಪ್ರತಿಕ್ರಿಯೆ ತೋರುವ ಸ್ವಭಾವವು ಸಂಪೂರ್ಣವಾಗಿ ಕೊನೆಗೊಂಡು ಅವೆಲ್ಲವೂ ನಾಶವಾಗುವುದರಲ್ಲಿ ಕಿಂಚಿತ್ತೂ ಸಂಶಯವಿಲ್ಲ. ಈ ರೀತಿಯಲ್ಲಿ ಸಮತ್ವದ ಅರಿವಿನಿಂದ ಅವೆಲ್ಲವನ್ನೂ ಗಮನಿಸಿದಾಗ ಒಳಮನಸ್ಸು ಮತ್ತು ಹೊರಮನಸ್ಸು ಎಂಬ ಭೇದ ಭಾವಕ್ಕೆ ಕಾರಣವಾದ ಅಹಂಕಾರ ಮಮಕಾರಗಳ ತಡೆಗೋಡೆಯು ಸಂಪೂರ್ಣವಾಗಿ ನಾಶವಾಗಿ ಹೊರಮನಸ್ಸಿನಲ್ಲಿ ಪ್ರಕಾಶಿಸುತ್ತಿರುವ ಯಾವುದಕ್ಕೂ ಪ್ರತಿಕ್ರಿಯೆ ತೋರಿಸದೆ ಕೇವಲ ಗಮನಿಸಬೇಕೆಂಬ ವಿವೇಕವು ಬಲಿಷ್ಠವಾಗಿ ಈ ವಿವೇಕವು ಒಳಮನಸ್ಸಿಗೆ ಇಳಿದು ಒಳಮನಸ್ಸು ಜಾಗೃತವಾಗುತ್ತದೆ. ಈ ಹಂತದಲ್ಲಿ ಹೊರಮನಸ್ಸು ಮತ್ತು ಒಳಮನಸ್ಸು ಎಂಬ ದ್ವಂದ್ವವೂ ನಾಶವಾಗಿ ಇಡೀ ಮನಸ್ಸು ಒಂದಾಗಿ ವಿವೇಕದಿಂದ ತುಂಬಿ ಪ್ರಕಾಶಿಸುತ್ತಾ ಸಾಧನೆ ಮುಂದುವರಿದಂತೆ ಕ್ರಮೇಣ
ನಿರ್ಮಲವಾಗುತ್ತಾ ಹೋಗುತ್ತದೆ. ಪ್ರತಿಕ್ರಿಯೆ ತೋರಿಸಿದಾಗ ಮಾತ್ರ ವಾಸನಾ ಪ್ರಾರಬ್ಧಗಳ ಪುರೋಭಿವೃದ್ಧಿ ನಿರಂತರವೂ ಬಲಿಷ್ಠವಾಗುತ್ತಾ ಹೋಗುತ್ತದೆ. ಆದರೆ ಈಗ ಇಡೀ ಮನಸ್ಸೇ ನಿತ್ಯಾನಿತ್ಯ ವಿವೇಕದಿಂದ ಪ್ರಕಾಶಿಸುತ್ತಿರುವಾಗ ಪ್ರಜ್ಞಾ ಅರಿವು ಬಲಯುತವಾಗಿ ಸಾಕ್ಷಿತ್ವವು ಅತ್ಯಂತ ಬಲಿಷ್ಠವಾದಾಗ ಯಾವುದೇ ಜನ್ಮದ ಎಷ್ಟೇ ಗಟ್ಟಿಯಾದ ಪ್ರಾರಬ್ಧವೂ ಇದರ ಮುಂದೆ ನಿಲ್ಲಲಾಗದೆ ಎಲ್ಲವೂ ನಾಶವಾಗಿ ಹೋಗುತ್ತವೆ. ಇದರಿಂದ ಜನ್ಮ ಜನ್ಮಾಂತರಗಳ ವಿಷಯ ತಾಪಗಳೆಲ್ಲವೂ ಕೊನೆಗೊಳ್ಳುವುವು. ಅಂತಿಮವಾಗಿ ಮನವೂ ಇಲ್ಲದಂತಾದಾಗ ಮುಂದುವರಿಯಲು ಏನೂ ಇಲ್ಲದಂತಾಗಿ ಎಲ್ಲ ಬಂಧನಗಳು ಹರಿದು ಹೋಗುವುವು. ಇದನ್ನೇ ಸದ್ಗುರು ರಮಣ ಮಹರ್ಷಿಗಳು ಮನೋನಾಶ ಎಂದಿರುವುದು. ಮನವು ಇಲ್ಲದಂತಾದಾಗ ಮನಸ್ಸಿಗೆ ಇಲ್ಲಿಯವರೆಗೆ ಆಧಾರವಾಗಿದ್ದ ಚಿದಾಭಾಸವೂ ಸಹ ತನ್ನ ಮೂಲ ಪ್ರಜ್ಞೆಯೊಳಗೆ ಬೆರೆತು ಸ್ವರೂಪ ಜ್ಞಾನವು ಎಲ್ಲಿಲ್ಲದಂತೆ ಪ್ರಕಾಶಿಸುತ್ತಾ ಆತ್ಮಜ್ಞಾನದ ಪ್ರಕಾಶದಲ್ಲಿ ಕೇವಲ ಜ್ಞಾನವೊಂದೇ ತಾನೇ ತಾನಾಗಿ ಪ್ರಕಾಶಿಸುವುದು. ಇದೇ ಜೀವನ್ಮುಕ್ತಿ. ಇದೇ ನಮ್ಮದೇ ಆದ ಸಚ್ಚಿದಾನಂದತ್ವ. ಇದೇ ನಮ್ಮ ಅದ್ವೈತ ತಪಸ್ಸಿನ ಏಕೈಕ ಗುರಿ. ಮನಸ್ಸು ಎಂಬುದು ಇರುವುದು ಮಲಿನವೇ ಆದ ವಾಸನಾ ಪ್ರಾರಬ್ಧಗಳು ಇರುವುದರಿಂದ ಮಾತ್ರವೇ. ಇವುಗಳ ಕಾರಣದಿಂದಲೇ ಮನಸ್ಸು ಮಲಿನವಾಗಿರುವುದು. ವಾಸನಾ ಪ್ರಾರಬ್ಧಗಳೇ ಇಲ್ಲವೆಂದಾದಾಗ ಮಲಿನತೆಗೆ ಅವಕಾಶವೇ ಇಲ್ಲ. ಆಗ ಪ್ರಕಾಶಿಸುವುದು ಕೇವಲ ಶುದ್ಧವಾದ ಮನಸ್ಸು ಒಂದೇ. ಮನಸ್ಸು ಹೀಗೆ ಪರಿಶುದ್ಧವಾದಾಗ ಮನವೇ ಇರುವುದಿಲ್ಲ. ಆಗ ಇರುವುದು ನಿತ್ಯ ನಿರಂಜನ ಸ್ವರೂಪವಾದ ನಮ್ಮದೇ ಆದ ಮತ್ತು ನಾವೇ ಆದ ನಮ್ಮ ಅದ್ವಿತೀಯವಾದ ಸ್ವರೂಪ, ಅದ್ವೈತ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಪರಮಾತ್ಮನ ನಾಮ ಸಂಕೀರ್ತನೆ ಮಾಡುವುದು, ಪೂಜೆ ಮಾಡುವುದು ಯಾವುದೂ ತಪ್ಪಲ್ಲ. ಆದರೆ ಇವೆಲ್ಲವೂ ನಡೆಯುವುದು ಮನದ ಮೇಲ್ಪದರದಲ್ಲಿ ಮಾತ್ರ. ಒಳಮನಸ್ಸಿನಲ್ಲಿ ಜನ್ಮ ಜನ್ಮಾಂತರಗಳಿಂದ ಹೆಪ್ಪುಗಟ್ಟಿದ ಮಲಿನತೆಗಳನ್ನು ಇಟ್ಟುಕೊಂಡು ಹೊರಮನಸ್ಸು ಇವನ್ನು ನಿಷ್ಕಪಟದಿಂದ ಖಂಡಿತ ಮಾಡಲಾರದು. ಇವುಗಳಿಂದ ದೇವಲೋಕಗಳು, ಬ್ರಹ್ಮರುಗಳ ವಿವಿಧ ಲೋಕಗಳು ಸಿಗಬಹುದು. ಆದರೆ ಅಲ್ಲೂ ನಾಶ ತಪ್ಪಿದ್ದಲ್ಲ. ಏಕೆಂದರೆ ಅಲ್ಲಿ ಅನೇಕ ಕಲ್ಪಗಳು ಇದ್ದರೂ ಪುನಃ ಭೂಮಿಗೆ ಬರಲೇಬೇಕು ಮತ್ತು ಮೋಕ್ಷಕ್ಕಾಗಿ ಈಗ ನಾವು ಮಾಡುತ್ತಿರುವ ಸಾಧನೆಯನ್ನು ಮಾಡಲೇಬೇಕು. ಏಕೆಂದರೆ ಎಲ್ಲಿಯವರೆಗೆ ಒಳಮನಸ್ಸು ಕೊಳೆತು ನಾರುತ್ತಿರುತ್ತದೋ ಅಲ್ಲಿಯವರೆಗೂ ಭೂಮಿಯಲ್ಲಿ ಹುಟ್ಟುವುದು, ಪುನಃ ಸಾಯುವುದು ತಪ್ಪುವುದಿಲ್ಲ. ಆದರೆ ಈ ಸಾಧನೆಯ ಮೂಲಕ ಒಳಮನಸ್ಸು ಪರಿಶುದ್ಧವಾಗಿ ನಾಶವಾಗಿ ಬಿಟ್ಟರೆ ಆಗ ಮಾತ್ರ ನಮ್ಮ ಅನಂತ ಸ್ವರೂಪ ತಾನೇ ತಾನಾಗಿ ಹೇಗಿದೆಯೋ ಹಾಗೆಯೇ ಪ್ರಕಾಶಿಸುವುದರಲ್ಲಿ ಸಂಶಯವಿಲ್ಲ. ಪರಮ ಪುರುಷಾರ್ಥ ನಮ್ಮ ಅಧಿಕಾರವಿದೆ. ಒಳಮನಸ್ಸಿನ ದುಃಖದಿಂದ ಮುಕ್ತಿ ನಮ್ಮ ಅಧಿಕಾರವಿದೆ. ಒಳಮನಸ್ಸಿನ ಬಂಧನಗಳಿಂದ ಮುಕ್ತಿ ನಮ್ಮ ಅಧಿಕಾರವಿದೆ. ಮೋಹ ಬಂಧನದಿಂದ ಬಿಡಿಸಿಕೊಳ್ಳುವುದು ನಮ್ಮ ಅಧಿಕಾರವಿದೆ. ಹಾಗಾಗಿ ಈ ಜೀವನದ ಪರಮ ಪುರುಷಾರ್ಥವೇ ಮೋಕ್ಷವಾಗಿದೆ. ಏನು ಕಾಣುತ್ತದೋ ಅದ್ಯಾವುದೂ ನಾವಲ್ಲ. ನಮ್ಮ ನಿಜ ಸ್ವರೂಪವನ್ನು ಕಂಡುಕೊಳ್ಳುವುದೇ ಮೋಕ್ಷ. ಅಂದರೆ ನಾವು ಏನಾಗಿದ್ದೇವೆ? ನಾವು ಅಮೃತರಾಗಿದ್ದೇವೆ. ಯಾರು ತಾವು ಈ ಶರೀರವಲ್ಲವೆಂಬುದನ್ನು ಅನುಭವ ಮಟ್ಟದಲ್ಲಿ ಕಂಡುಕೊಳ್ಳುವರೋ ಅವರು ಜನನ ಮರಣಗಳ ಭವಚಕ್ರದಿಂದ ಮುಕ್ತರಾಗುವರು. ನಾವು ಅನಾದಿಯಾಗಿದ್ದೇವೆ, ಅವಿನಾಶಿಯಾಗಿದ್ದೇವೆ, ಅಸೀಮರಾಗಿದ್ದೇವೆ, ಅನಂತರಾಗಿದ್ದೇವೆ, ನಿರ್ದೋಷರಾಗಿದ್ದೇವೆ. ಇದಕ್ಕಾಗಿ ನಮ್ಮ ನಿಜ ಸ್ವರೂಪವನ್ನರಿಯಬೇಕು. ಆಗ ನಾವು ನಿರಾಕಾರರಾಗಿದ್ದೇವೆ, ನಿರ್ವಿಕಾರರಾಗಿದ್ದೇವೆ, ಅನಾದಿಯಾಗಿದ್ದೇವೆ ಎಂಬುದನ್ನು ತಿಳಿದು ಅಮೃತರಾಗುವೆವು. ಇದಕ್ಕಾಗಿ ಒಳಮನಸ್ಸು ಮತ್ತು ಹೊರಮನಸ್ಸುಗಳ ಯಜಮಾನರಾಗಬೇಕೇ ವಿನ ಅವುಗಳ ದಾಸರಾಗಬಾರದು. ಇಂದ್ರಿಯಗಳ ಗುಲಾಮತ್ವದಿಂದ ಮುಕ್ತಿ ಪಡೆಯುವುದೇ ನಮ್ಮ ಹುಟ್ಟಿನ ಸಾರ್ಥಕತೆ.
ಯಾರು ಸ್ವಯಂ ಸಚ್ಚಿದಾನಂದ ಸ್ವರೂಪವೇ ಆಗಿರುವರೋ ಅವರು ಅಜ್ಞಾನದಿಂದ ಸುಖವನ್ನು ಆನಂದವನ್ನು ಹೊರ ಮನಸ್ಸಿನ ಮೂಲಕ ಹೊರ ಜಗತ್ತಿನಲ್ಲಿ ಹುಡುಕುತ್ತಿರುತ್ತಾರೆ ಎಂದರೆ ಇದಕ್ಕೆ ಮಿಗಿಲಾದ ವಿಡಂಬನೆ ಇದೆಯೇ? ಹಾಗಾಗಿ ಒಳ ಮನಸ್ಸನ್ನು ಪರಿಶುದ್ಧಗೊಳಿಸಿ ಹೊರ ಮನಸ್ಸನ್ನು ಪರಿಶುದ್ಧಗೊಳಿಸಲು ಪ್ರಯತ್ನಿಸಿದರೆ ಕೇವಲ ಅದಷ್ಟೇ ಪರಿಶುದ್ಧವಾಗುವುದು ಹಾಗೂ ಒಳ ಮನಸ್ಸು ಮಲಿನವಾಗಿಯೇ ಉಳಿದು ಬಿಡುವುದು. ಹೀಗಲ್ಲದೆ ಒಳ ಮನಸ್ಸನ್ನು ಪರಿಶುದ್ಧಗೊಳಿಸಿ ಬಿಟ್ಟರೆ ಹೊರ ಮನಸ್ಸನ್ನೂ ಸೇರಿಸಿದಂತೆ ಇಡೀ ಮನಸ್ಸೇ ಪರಿಶುದ್ಧವಾಗಿ ಬಿಡುವುದು. ಇದರಿಂದ ಮಾತ್ರವೇ ನಮ್ಮ ಸಚ್ಚಿದಾನಂದ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಸಾಧ್ಯವಾಗುತ್ತದೆ. परम पुरुषार्थ है, वो तुम्हारा अधिकार है। दुखों से मुक्ति तुम्हारा अधिकार है, बंधनों से मुक्ति तुम्हारा अधिकार है, मोह से मुक्ति तुम्हारा अधिकार है। धर्म, अर्थ और काम के बाद मोक्ष तुम्हारा अधिकार है। इसी जीवन का परम पुरुषार्थ मोक्ष है। इसीलिए मैं कहता हूं, जो तुम दिखाई पड़ते हो वो तुम हो नहीं। अपने असली स्वरूप को पहचानना ही मोक्ष है। तो फिर तुम क्या हो? तुम अमृत हो। जो जान लेता है कि वो ये शरीर नहीं है, वो जन्म और मरण के बंधन से मुक्त हो जाता है। तुम अनादि हो, अविनाशी हो। इसलिए तुम ऐसी रचना करना चाहते हो जो कभी नष्ट ना हो। तुम असीमित हो, अनंत हो। इसलिए तुम आकाश को छूना चाहते हो, पर्वतों को लांघना चाहते हो। तुम दोष रहित रचना करना चाहते हो क्योंकि तुम निर्दोष हो। जब तक तुम ये शरीर हो, सीमित हो। जैसे ही तुम अपने वास्तविक स्वरूप को जानने लगते हो, तुम निराकार, निर्विकार, अनादि, अनंत और अमृत हो जाते हो। इसलिए अपने चित्त और इंद्रियों के स्वामी बनो, उनके गुलाम नहीं। इंद्रियों की गुलामी से मुक्ति, यही मोक्ष है। सुख मत मांगो, सुख के स्वामी बनो, यही मोक्ष है। विडंबना है जो स्वयं सत्य चित्त आनंद है, वो बाहर सुख ढूंढ रहा है। स्वामृतमेतदेव गोविंद दामोदर माधवेति श्रीकृष्ण गोविंद हरे मुरारे हे नाथ नारायण वासुदेव जिह्वे पिब स्वामृतमेतदेव गोविंद दामोदर माधवेति श्रीकृष्ण ಇದೇ ನಮ್ಮ ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ, ಅನಂತ ಸ್ವರೂಪ, ಆನಂದ ಸ್ವರೂಪ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ. ನಮ್ಮ ಈ ಮಾನವ ಜನ್ಮ ಎಷ್ಟು ಶ್ರೇಷ್ಠವೋ ಹಾಗೂ ಎಷ್ಟು ಅಪರೂಪವೋ, ಅಷ್ಟೇ ಶ್ರೇಷ್ಠ ಹಾಗೂ ಅಪರೂಪ ನಮಗೆ ಈಗ ಸಿಕ್ಕಿರುವ ಮತ್ತು ಸಾಧನೆಗಾಗಿ ಒಲಿದಿರುವ ಅದ್ವೈತ ತಂತ್ರ. ಈ ಮಹೋತ್ತಮ ತಂತ್ರವನ್ನು ನಮಗೆ ಕರುಣಿಸಿದ ಬುದ್ಧ ಭಗವಂತನಿಗೆ ನಮ್ಮ ಕೋಟಿ ಕೋಟಿ ನಮಸ್ಕಾರಗಳು. ಈ ಅದ್ವೈತ ಸಾಧನೆಯನ್ನು ಅಚ್ಚುಕಟ್ಟಾಗಿ ನಮಗೆ ಅನುಗ್ರಹಿಸಿದ
ಭಗವಾನ್ ಶ್ರೀ ಶ್ರೀಧರ ಮಹಾಸ್ವಾಮಿಗಳಿಗೆ ನಮ್ಮ ಅನಂತಾನಂತ ವಂದನೆಗಳು. ಓಂ ಬುದ್ಧಂ ಶರಣಂ ಗಚ್ಚಾಮಿ, ಓಂ ಧರ್ಮಂ ಶರಣಂ ಗಚ್ಚಾಮಿ, ಓಂ ಸಂಘಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ, ಓಂ ಧರ್ಮಂ ಶರಣಂ ಗಚ್ಚಾಮಿ, ಓಂ ಸಂಘಂ ಶರಣಂ ಗಚ್ಚಾಮಿ. ಓಂ ಬುದ್ಧಂ ಶರಣಂ ಗಚ್ಚಾಮಿ, ಓಂ ಧರ್ಮಂ ಶರಣಂ ಗಚ್ಚಾಮಿ, ಓಂ ಸಂಘಂ ಶರಣಂ ಗಚ್ಚಾಮಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಎಲ್ಲರಿಗೂ ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಎಲ್ಲರೂ ಜೀವನ್ಮುಕ್ತರಾಗಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರುವಂತಾಗಲಿ. ಎಲ್ಲರೂ ಜೀವನ್ಮುಕ್ತರಾಗಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರುವಂತಾಗಲಿ. ಎಲ್ಲರೂ ಜೀವನ್ಮುಕ್ತರಾಗಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರುವಂತಾಗಲಿ. स्वानन्दामृततृप्ताय श्रीधराय नमो नमः. ॐ नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः. शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः. ॐ नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः.
स्वानन्दामृततृप्ताय श्रीधराय नमो नमः। ॐ नमः शान्ताय दिव्याय सत्यधर्मस्वरूपिणी स्वानन्दामृततृप्ताय श्रीधराय नमो नमः। शान्ताय दिव्याय सत्यधर्मस्वरूपिणी स्वानन्दामृततृप्ताय श्रीधराय नमो नमः। ॐ नमः शान्ताय दिव्याय सत्यधर्मस्वरूपिणी स्वानन्दामृततृप्ताय श्रीधराय नमो नमः। शान्ताय दिव्याय सत्यधर्मस्वरूपिणी स्वानन्दामृततृप्ताय श्रीधराय नमो नमः। ॐ नमः शान्ताय दिव्याय सत्यधर्मस्वरूपिणी स्वानन्दामृततृप्ताय श्रीधराय नमो नमः। ॐ नमः शान्ताय दिव्याय सत्यधर्मस्वरूपिणी